ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಸಣ್ಣ ಕಪ್ಪಲ್ಲಿ ನೋಡ್ಬೋದು, ತುಪ್ಪ ಆಲ್ಮೋಸ್ಟ್ ಆಗ್ತಾ ಬಂತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿವಸ, ಒಂದು 2-3 ದಿವಸ ಗ್ಯಾಪ್ ಆಯಿತು. ಗಣೇಶ ಹಬ್ಬ ನಂತರ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ, ತುಂಬ ಬ್ಯುಸಿಯಾಗಿದ್ದೆ ಸ್ವಲ್ಪ. ಹಾಗೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡುವಂತ ಅಂದ್ಕೊಂಡೆ. ಗಣೇಶ ಹಬ್ಬ ಹೇಗೆ ಮುಗೀತು. ಈಗ ಮೊನ್ನೆ ಗ್ರಹಣ ಮುಗಿದು ಪಿತೃಪಕ್ಷ ಶುರು ಆಗಿದೆ. ನಾಳೆ ಗುರುವಾರ, ನಾಳೆ ನಮ್ಮ ಮಾವನ ಕಾರ್ಯ ಉಂಟು. ಅಂದರೆ ಪಿತೃಪಕ್ಷದಲ್ಲಿ ಮಾಡ್ತೀವಲ್ಲ ಕಾರ್ಯ, ಹಾಗೆ ನಾಳೆ ಮಾಡ್ತೀವಿ ಅಂತ ಹೇಳಿದರು ಅತ್ತೆ. ಹಾಗಾಗಿ ನಾಳೆ ಅತ್ತೆ ಮನೆಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಅಲ್ಲಿ ಊಟಕ್ಕೆ ಅಡುಗೆ ಎಲ್ಲ ಮಾಡಿರ್ತಾರೆ. ನಾನು ಹೋಗಿ ಪಾಯಸ ಅದೆಲ್ಲ ಅದನ್ನು ಮಾಡ್ತೀನಿ, ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಹಾಗೆ ಪೂಜೆಗೆ ಏನೆಲ್ಲ ಬೇಕಂತ ಸ್ವಲ್ಪ ರೆಡಿ ಮಾಡ್ತೀನಿ. ಹಾಗಾಗಿ ನನಗೆ ನಾನಾಗಿ ಮಾಡಿ ಏನಾದರೆ ಮಾವನಿಗೆ ಬಡಿಸ್ಬೇಕಂತ ಆಸೆ. ಹಾಗಾಗಿ ನಾನು ಲಡ್ಡು ಮಾಡ್ತೀನಿ ಗೋಧಿ ಹಿಟ್ಟಲ್ಲಿ. ವರ್ಷ ಕೂಡ ಹಾಗೆ ಮಾವನಿಗೆ ತುಂಬ ಇಷ್ಟ ಗೋಧಿ ಲಡ್ಡು. ಹಾಗಾಗಿ ಈಗ ಮಾಡುವ ಅಂತ ಅಂದ್ಕೊಂಡೆ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತ ಹೇಳಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಲಡ್ಡುಗೆ ಸ್ವಲ್ಪ ತುಪ್ಪ ಬೇಕಿತ್ತು. ಮನೇಲಿ ಮಾಡಿದ್ದು ಸ್ವಲ್ಪ ಉಂಟು, ಆದರೆ ಯೂಸ್ ಮಾಡಿದ್ದು ಮಾಡಬಾರ್ದಲ್ಲ. ಹಾಗಾಗಿ ಸ್ವಲ್ಪ ಈಗ ಫ್ರೆಶ್ ಆಗಿ ಬೆಣ್ಣೆ ತೆಗೆದು ತುಪ್ಪ ಮಾಡ್ತಾ ಇದ್ದೀನಿ. ತುಪ್ಪ ಬಿಸಿ ಆಗ್ತಾ ಇದೆ, ನಿಮಗೆ ತೋರಿಸ್ತೀನಿ. ಹಾಗೆ ನಿಮ್ಮ ಜೊತೆ ಕೂಡ ಲಡ್ಡು ಹೇಗೆ ಮಾಡೋದಂತ ಕೂಡ ಶೇರ್ ಮಾಡ್ತೀನಿ. ನೋಡ್ಬೋದು, ತುಪ್ಪ ಆಲ್ಮೋಸ್ಟ್ ಆಗ್ತಾ ಬಂತು, ಕುದಿ ಬರ್ತಾ ಉಂಟು. ಆಯ್ತಾ ಬಂತು. ಆಫ್ ಮಾಡಿದರೆ ಅದೇ ಸ್ವಲ್ಪ ಬಿಸಿಗೇನೆ ತಣ್ಣಗಾಗ್ತದಲ್ಲ, ಆ ನಂತರ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಇದು ಗೋಧಿ ಲಡ್ಡುಗೆ ತುಪ್ಪ ಮೇಯ್ನಾಗಿ ಬೇಕಾಗಿರೋದು. ಹಾಗಾಗಿ ಸ್ವಲ್ಪ ಓಲ್ಡ್ ನಮ್ಮದು ತುಪ್ಪ ಸ್ವಲ್ಪನೇ ಇದ್ದದ್ದು. ಹಾಗೆ ಸ್ವಲ್ಪ ಫ್ರೆಶ್ ಆಗಿ ಮಾಡಿದರೆ ಲಡ್ಡು ಕೂಡ ಫ್ರೆಶ್ ಆಗಿ ಬರ್ತದೆ, ಹಾಗೆ ತುಂಬಾ ರುಚಿಯಾಗಿ ಬರ್ತದೆ ಅಂತ ಹೇಳಿ ಮಾಡಿದೆ. ಈಗ ಒಂದು ಐಸ್ ಕ್ರೀಮ್ ಡಬ್ಬದಲ್ಲಿ ತೆಗೆದಿಟ್ಟದ್ದು ಕೆನೆ ಇತ್ತು. ಹಾಗಾಗಿ ಎಲ್ಲವನ್ನು ರುಬ್ಬಿ ಬೆಣ್ಣೆ ಮಾಡಿ ಈಗ ತುಪ್ಪ ಮಾಡಿ ಇಟ್ಟೆ. ಈಗ ತುಪ್ಪ ರೆಡಿ ಆಗಿದೆ. ಹೇಗೆ ಲಡ್ಡು ಮಾಡೋದಂತ ತೋರಿಸ್ತೀನಿ. ಸ್ವಲ್ಪ ಈಗ ತುಪ್ಪ ತಣ್ಣಗಾಗಲಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಸಣ್ಣ ಕಪ್ಪಲ್ಲಿ, ಸಣ್ಣ ಕಪ್ ಅಂದರೆ ಸ್ವಲ್ಪ ಮೀಡಿಯಮ್ ಉಂಟು ನೋಡಿ, ಇಷ್ಟು ದೊಡ್ಡದುಂಟು. ಈ ಕಪ್ಪಲ್ಲಿ 2 ಕಪ್ ತುಂಬುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಹಾಗೆ ಇಲ್ಲಿ ಕೂಡ ಸಕ್ಕರೆಯನ್ನು ಸ್ವಲ್ಪ ಏಲಕ್ಕಿ, 4-5 ಏಲಕ್ಕಿಯನ್ನು ಹಾಕಿ ಪುಡಿ ಮಾಡಿ ಇಟ್ಟಿದ್ದೇನೆ. ಇದರ ಕ್ವಾಂಟಿಟಿ ಅಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ. ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಬೋದು. ಕೆಲವೊಬ್ಬರಿಗೆ ಸಕ್ಕರೆ ಜಾಸ್ತಿ ಬೇಕಾಗ್ತದೆ ಲಡ್ಡುಗೆ. ಹಾಗಾಗಿ ಇಲ್ಲಿ 2 ಕಪ್ಪು ಸಕ್ಕರೆ ಉಂಟು. ಹಾಗೆ 4-5 ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಟಿದ್ದೇನೆ. ಹಾಗೆ ಇಲ್ಲಿ 1 ಕಪ್ಪು ತುಪ್ಪ ತೊಗೊಂಡಿದ್ದೇನೆ. ಬಿಸಿ ಉಂಟಿದು, ಆಮೇಲೆ ಅಡ್ಜಸ್ಟ್ ಮಾಡ್ಬೋದು. ತುಪ್ಪ ಏನಾದರೆ ಗೋಧಿ ಹಿಟ್ಟಿಗೆ ಸಾಕಾಗಲಿಲ್ಲ ಅಂದರೆ ಮತ್ತೆ ಸ್ವಲ್ಪ ಬೇಕಾದರೆ ಹಾಕ್ಬೋದು. ಒಟ್ಟು 3/4 ಕಪ್ ಬೇಕಾದರೆ ಹಾಕ್ಬೋದು. ಇಲ್ಲಿ 2 ಕಪ್ ಅಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ಕೆಲವೊಬ್ಬರು ಗೋಧಿ ಹಿಟ್ಟು ಜೊತೆಗೆ ಕಡಲೆ ಹಿಟ್ಟು ಕೂಡ ಹಾಕಿ ಮಾಡ್ತಾರೆ. ಆದರೆ ನಾವು ಪ್ಯೂರು ಗೋಧಿ ಹಿಟ್ಟಲ್ಲೇ ಮಾಡೋದ್ರಿಂದ ಸ್ವಲ್ಪ ರುಚಿ ಬೇರೆ ಥರ ಬರ್ತದೆ ಅದು. ಹಾಗಾಗಿ ಇದರಲ್ಲೇ ಮಾಡ್ತಿದ್ದೀವಿ. ಹಾಗೆ ಕೆಲವೊಬ್ಬರು ಸ್ವಲ್ಪ ರವೆ ಕೂಡ ಹಾಕಿ, ತುಪ್ಪಕ್ಕೆ ಫಸ್ಟಿಗೆ ರವೆ ಹಾಕಿ ಸ್ವಲ್ಪ ಹುರಿದು ಆನಂತರ ಗೋಧಿ ಹಿಟ್ಟನ್ನು ಹುರಿತಾರೆ. ನಾನು ಹೀಗೇನೆ ಸಿಂಪಲ್ಲಾಗಿ ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಈಗ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ಈಗ ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ, ಬಿಸಿ ಮಾಡಿದ್ದೇನೆ. ಅದಕ್ಕೆ ಈಗ ತುಪ್ಪವನ್ನು ಹಾಕ್ತಿದ್ದೀನಿ. ಇದು ಸ್ವಲ್ಪ ಬಿಸಿ ಉಂಟು, ಹಾಗಾಗಿ ಹಾಕ್ತಾ ಇದ್ದೀನಿ. 1 ಕಪ್ಪರಷ್ಟು ತುಪ್ಪ ಹಾಕಿದ್ದೀನಿ. ಮತ್ತು ತುಪ್ಪ ಕೂಡ ಜಾಸ್ತಿ ಬಿಸಿ ಆಗಬಾರ್ದು. ಏನಾದರೂ ನಿಮ್ಮದು ಮನೆಯಲ್ಲಿ ಮಾಡಿದ ತುಪ್ಪ ಗಟ್ಟಿಯಾಗಿದ್ದರೆ ಸ್ವಲ್ಪ ಬಿಸಿ ಆಗೋ ತನಕ ಮಾತ್ರ ಸಾಕು. ಮತ್ತು ತುಪ್ಪ ಹೊಗೆ ಬರುವ ತನಕ ಬಿಸಿ ಮಾಡಬೇಡಿ. ಆಗ ಜಾಸ್ತಿ ಬಿಸಿ ಮಾಡಿದರೆ ನೀವು ಗೋಧಿ ಹಿಟ್ಟು ಹಾಕುವಾಗ ಗೋಧಿ ಹಿಟ್ಟು ಸೀದಾಗಿ ಆಗ್ತದೆ, ಅಂದರೆ ಫುಲ್ ಕಪ್ಪಾಗ್ತದೆ. ಹಾಗಾಗಿ ಜಾಸ್ತಿ ಬಿಸಿ ಆಗೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಇದು ಹೇಗೋ ತುಪ್ಪ ಈಗ ಬಿಸಿ ಉಂಟಲ್ಲ, ಹಾಗಾಗಿ ಇದಕ್ಕೆ ನಾನೀಗ ಗೋಧಿ ಹಿಟ್ಟನ್ನು ಹಾಕ್ತೀನಿ. ಈಗ ತುಪ್ಪ ಬಿಸಿ ಆಗಿದ್ದೇ ಹಾಕಿದ್ದೀನಲ್ಲ, ಹಾಗಾಗಿ ತುಪ್ಪ ಬಿಸಿ ಆಗಿದ್ದು ಸಾಕು. ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕುವ. 2 ಕಪ್ ಕೂಡ ಗೋಧಿ ಹಿಟ್ಟು ಹಾಕ್ತೀನಿ ಇದಕ್ಕೆ.
ಇದನ್ನು ಚೆಂದ ಮಾಡಿ ಫ್ರೈ ಮಾಡಬೇಕು. ಹಾಗೆ ಗ್ಯಾಸ್ ಫ್ಲೇಮ್ ಅನ್ನು ಲೋ ಆಗಿ ಇಡಬೇಕು, ಜಾಸ್ತಿ ಹೈ ಆಗಿ ಇಡಬೇಡಿ, ಆಗ ಗೋಧಿ ಹಿಟ್ಟು ಫುಲ್ ಕಪ್ಪಾಗ್ತದೆ. ಇದು ಸ್ಲೋ ಆಗಿ ಫ್ರೈ ಆಗಬೇಕು. ಒಮ್ಮೆ ತುಪ್ಪ ಎಲ್ಲ ಗೋಧಿ ಹಿಟ್ಟಿಗೆ ಹಿಡ್ಕೊಳ್ತದೆ, ಆಮೇಲೆ ಸ್ವಲ್ಪ ಸ್ವಲ್ಪ ಬಿಡ್ಕೊಳ್ತಾ ಬರ್ತದೆ. ಆಗ ನಾವು ಇದು ಫ್ರೈ ಆಗಿದೆ ಅಂತ ಅನ್ಕೊಳ್ಬೇಕು. ಹಾಗೆ ಒಂದು ಗೋಧಿ ಹಿಟ್ಟು ತುಪ್ಪಕ್ಕೆ ಫ್ರೈ ಆದಂತ ಒಂದು ಅರೋಮ ಬರ್ತದೆ, ತುಂಬಾ ಪರಿಮಳ ಬರ್ತದೆ, ಆಗ ಆಗಿದಂತ ಅರ್ಥ. ಇದು ಸ್ಲೋ ಆಗಿ ಫ್ರೈ ಮಾಡುವ. ಇನ್ನೂ ಫ್ರೈ ಆಗಬೇಕಿದು, ಚಂದ ಮಾಡಿ ಫ್ರೈ ಮಾಡಿ, ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ. ಎಲ್ಲ ಕಡೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಒಂದು ಸೈಡ್ ಆಡಿಸ್ತಾ ಇದ್ರೆ ಇನ್ನೊಂದು ಸೈಡ್ ಫುಲ್ ಫ್ರೈ ಆಗಿ ಕಪ್ಪಾಗ್ತದೆ. ಈಗ ನೋಡಿ ಗೋಧಿ ಹಿಟ್ಟು ಫುಲ್ ತುಪ್ಪವನ್ನೆಲ್ಲ ಹಿಡ್ಕೊಂಡಿದೆ. ಈಗ ಸ್ವಲ್ಪ ಸ್ವಲ್ಪ ಬಿಟ್ಕೊಳ್ತಾ ಬರ್ತದೆ, ಆಗ ಫ್ರೈ ಆಗಿದೆ ಅಂತ ಅರ್ಥ. ನಮ್ಮ ಮನೆಯಲ್ಲಿ ಎಲ್ಲರಿಗೆ ಸಹ ಗೋಧಿ ಇದು ಲಡ್ಡು ತುಂಬಾನೇ ಇಷ್ಟ ಎಲ್ಲರಿಗೂ. ಹಾಗೇನೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀನಿ. ಇದಕ್ಕೆ ಬೇಕಾದರೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಬೇಕಾದ್ರೆ ಕ್ರಶ್ ಮಾಡಿ ಸ್ವಲ್ಪ ತುಪ್ಪದಲ್ಲಿ ಹುರಿದು ಹಾಕ್ಬೋದು. ನಾನು ಹಾಕ್ಲಿಲ್ಲ, ನೋಡು ಆಮೇಲೆ ಬೇಕಾದ್ರೆ ಹಾಕುವ. ನೀವೇ ಹಾಕುದಾದ್ರೆ ಸ್ವಲ್ಪ ತುಪ್ಪಕ್ಕೇನೆ ದ್ರಾಕ್ಷಿ ಮತ್ತೆ ಗೋಡಂಬಿ ಎಲ್ಲ ಹಾಕಿ ಹುರಿದು ಸೈಡಿಗೆ ಇಟ್ಟು ಆಮೇಲೆ ಅದೇ ತುಪ್ಪಕ್ಕೆ ಗೋಧಿ ಹಿಟ್ಟನ್ನು ಹಾಕಿ ಹುರಿಬಹುದು. ಈಗ ಒಳ್ಳೆ ಅರೋಮ ಬರ್ತಾ ಇದೆ ಗೋಧಿ ಹಿಟ್ಟು ಫ್ರೈ ಆದದ್ದು, ಆಗ ನಿಮ್ಗೆ ಗೊತ್ತಾಗ್ತದೆ. ಹಾಗೆ ಲಡ್ಡು ಕಟ್ಟುವ ಪ್ರೊಸೆಸ್ಸಿಗೆ ಬಂದಿರ್ತದೆ ಅದು. ಹಾಕು ಫ್ರೈ ಮಾಡಿದ್ದು. ಈಗ ಫ್ಲೇಮ್ ಅನ್ನು ಆಫ್ ಮಾಡಿ ಆನಂತರ ಇದಕ್ಕೆ ಸಕ್ಕರೆ ಹುಡಿಯನ್ನು ಹಾಕಬೇಕು. ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿ. ಎಲ್ಲ ಹಾಕ್ತೀನಿ ನಾನು. ಫ್ಲೇಮ್ ಅನ್ನು ಆಫ್ ಮಾಡಿ ಸಕ್ಕರೆ ಪುಡಿಯನ್ನು ಹಾಕಬೇಕು, ಇಲ್ಲಾದ್ರೆ ಸಕ್ಕರೆ ಎಲ್ಲ ವಾಪಸ್ ನೀರಾಗಿ ಲಡ್ಡು ಎಲ್ಲ ವಾಪಸ್ ನೀರಾಗ್ತದೆ. ಫ್ಲೇಮ್ ಅನ್ನು ಆಫ್ ಮಾಡಿ ಕೆಳಗಿಟ್ಟರು ಕೂಡ ಆಗ್ತದೆ, ಆಮೇಲೆ ಬೇಕಾದ್ರೆ ಸಕ್ಕರೆ ಹಾಕ್ಬೋದು. ಹೀಗೆ ಮಾಡಿ ಸ್ವಲ್ಪ ಕಲಿಸಿ, ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ಲಡ್ಡು ಕಟ್ಟುದ ಹೇಗೆ ಅಂತ ತೋರಿಸ್ತೀನಿ. ಕೆಲವೊಬ್ಬರು ಬಿಸಿ ಬಿಸಿಯೇ ಲಡ್ಡು ಕಟ್ತಾರೆ, ಆದರೆ ಇದು ತುಂಬಾನೇ ಬಿಸಿ ಉಂಟು, ಕಟ್ಲಿಕ್ಕೆ ಕೂಡ ಆಗುದಿಲ್ಲ. ನಿಮ್ಗೆ ಎಷ್ಟು ಬಿಸಿ ಇರುವಾಗ ಕಟ್ಲಿಕ್ಕೆ ಆಗ್ತದೆ ಆಗ ಕಟ್ಟಬಹುದು. ಇದು ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನೋಡಿ ಸ್ವಲ್ಪ ಈಗ ತಣ್ಣದಿದೆ, ಆದ್ರೂ ಸ್ವಲ್ಪ ಬಿಸಿ ಇದೆ. ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ಕಟ್ಟಿದ್ರೆ ಲಡ್ಡು ಕೂಡ ಒಳ್ಳೆದಾಗಿ ಬರ್ತದೆ. ನೋಡುವ. ಜಾಸ್ತಿ ಪ್ರೆಸ್ ಮಾಡಿದ್ರೆ ಪುಡಿ ಆಗ್ತದೆ, ಸ್ವಲ್ಪ ಸ್ಮೂತಲ್ಲೇ ಕಟ್ಟಿ. ಕಟ್ತಾ ಕಟ್ತಾ ಹೋದರೆ ಲಡ್ಡು ಸೈಜ್ ಬರ್ತದೆ. ಮಾಡ್ತಾ ಇದ್ರೆ ನೋಡಿ, ಸ್ವಲ್ಪ ಮೀಡಿಯಮಲ್ಲಿ ಮಾಡಿದ್ದೀನಿ. ಈಗ ಇನ್ನೊಂದು ಕಟ್ಟುವ. ಅಕಸ್ಮಾತ್ ಏನಾದರೂ ಲಡ್ಡು ಕಟ್ಟಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಬಿಸಿ ಏನಾದರೂ ತುಪ್ಪ ಇದ್ದರೆ ಹಾಕಿ, ಆಗ ಕಟ್ಬೋದು. ಜಾಸ್ತಿ ಹಾಕಲಿಕ್ಕೂ ಕೂಡ ಜಾಸ್ತಿ ಕೂಡ ಹಾಕಲಿಕ್ಕೆ ಹೋಗಬೇಡಿ, ಆಗ ವಾಪಸ್ ತೆಳು ಆಗ್ತದೆ. ಜಾಸ್ತಿ ಪ್ರೆಸ್ ಮಾಡಬೇಡಿ. ನೋಡಿ, ನಿಮಗೆ ಯಾವ್ದು ಸೈಜಿಗೆ ಬೇಕಾದ್ದು ಆ ಸೈಜಿಗೆ ಕಟ್ಟಿ.
ಬಿಸಿ ಉಂಟು. ಸಕ್ಕರೆ ಸಾಕಾಗಿದೆ ಅಂತ ನೋಡಲಿಲ್ಲ, ಯಾಕಂದರೆ ಇದು ನಮಗೆ ನಾಳೆ ಮಾವನ ಕಾರ್ಯ ಇರೋದ್ರಿಂದ ಅದಕ್ಕೆ ಇಡ್ಲಿಕ್ಕಿದೆ, ಹಾಗೆ ಟೇಸ್ಟ್ ಮಾಡಲಿಕ್ಕೆ ಕೂಡ ಇಲ್ಲ. ಕರೆಕ್ಟಾಗಿರ್ತದೆ. 2 ಕಪ್ಪು ಗೋಧಿ ಹಿಟ್ಟಿಗೆ 1 ಕಪ್ಪು ಅಥವಾ 1.5 ಕಪ್ಪಷ್ಟು ಸಕ್ಕರೆ ಹಾಕಿ, ನಾನು ಸ್ವಲ್ಪ ಅಲ್ಲಿ ಕಪ್ಪಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿಯೇ ತಗೊಂಡಿದ್ದರಿಂದ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ನೋಡಿ. ತುಂಬ ರುಚಿ ಆಗ್ತದೆ ಈ ಲಡ್ಡು. ಯಾವುದೇ ಫಂಕ್ಷನಿಗೆ ಮನೆಯಲ್ಲೇ ನೈವೇದ್ಯಕ್ಕಾದರೂ ಮಾಡ್ಬೋದು, ಬೇಗನೆ ಆಗ್ತದೆ. ಫ್ರೆಂಡ್ಸ್, ಇಷ್ಟು ಗೋಧಿಯ ಲಡ್ಡು ಆಗಿದೆ. ನಮ್ಮದರಲ್ಲಿ ಇದಕ್ಕೆ ಚಿರುಮುಂಡು ಅಂತ ಹೇಳ್ತಾರೆ. ಈ ಲಡ್ಡುವನ್ನು ಗಾಳಿ ಆಡದ ಡಬ್ಬದಲ್ಲಿ ಹಾಕಿ ಇಟ್ಟರೆ ತುಂಬ ದಿವಸ ಬರ್ತದೆ, ಒಂದು 10-20 ದಿವಸ ಬರ್ತದೆ. 10-20 ದಿವಸ ನಮ್ಮ ಮನೇಲಿ ಇರೋದಿಲ್ಲ, ಬೇಗ ಖಾಲಿ ಮಾಡ್ತಾರೆ. ಹಾಗಾಗಿ ಇವತ್ತಿನ ಈ ಲಡ್ಡು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಹೇಗೆ ಲಡ್ಡು ಮಾಡೋದಂತ ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ಇನ್ನು ಮುಂದಿನ ಪಿತೃಪಕ್ಷ ಹೇಗಾಯ್ತು ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಅಲ್ಲಿವರೆಗೆ ಈ ಲಡ್ಡು ಒಮ್ಮೆ ರೆಸಿಪಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.